ನಿಲ್ತಾ ಇದ್ರೆ ಅಡ್ಡಿ ಇಲ್ಲ, ಆದರೆ ಯಾರೂ ಬರೋದಿಲ್ಲ ಅನ್ನೋದು ಈಗಾಗಲೇ ವಾಸ್ತವ. ಇದ್ದಿದ್ರಲ್ಲಿ ಇರಾನ್ ಒಂದು ಸ್ವಲ್ಪ ಬಲಿಷ್ಠ ಅದ. ಇರಾನನು ತನ್ನ ಬದುಕು ಕಷ್ಟ ಆಗ್ಯದ. ಅದು ತನ್ನ ಮೇಲೆ ಅಮೇರಿಕನ್ ದಾಳಿ ಮಾಡಿದ್ದೆ ಮಾನ್ಯ ಅದಕ್ಕೂ ಸಹ ನೋಡೋಕ್ಕಾಗಿಲ್ಲ. ಹೀಗಾಗಿ ಎಲ್ಲನೂ ಅತಂತ್ರದಿದ್ದಾಗ ಹಮಾಸ್ ಅವರು ಯಾರ ಮೇಲೂ ವಿಶ್ವಾಸ ಇರೋದು, ತಮ್ಮ ವಿಶ್ವಾಸ ಇಟ್ಟು ಯಾರು ಲೆಬನಿಗಳು ಬರೋದಿಲ್ಲ, ಜೋರ್ಡನ್ದವ್ರು ಬರೋದಿಲ್ಲ, ಮತ್ತು ಇನ್ನುಳಿದ ಯಾವುದೇ ಉಗ್ರವಾದ ಸಂಘಟನೆಗಳು ಬಂದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟರ ಪ್ರಾಬಲ್ಯವನ್ನು ಇವತ್ತು ಇಸ್ರೇಲಿಗಳು ಹೊಂದಿದ್ದಾರೆ, ಬುದ್ಧಿವಂತರಿದ್ದಾರೆ, ಶಸ್ತ್ರಾಸ್ತ್ರರಿದ್ದಾವ. ಮತ್ತು ಹಿಂದೆ ಅಮೇರಿಕ ಅಂತ ಬಲಿಷ್ಠ ದೇಶದ ಅವ್ರು ರಕ್ಷಣೆ ಮಾಡೋದಕ್ಕೆ ಯಾಕಪ್ಪ ಅಂದ್ರೆ ಯಹೂದ್ಯರು ಏನಾದರೂ ಅಮೇರಿಕದಲ್ಲಿ ಬಂದ್ರೆ ನಮಗೆ ತೊಂದರೆ ಕೊಡ್ತಾರೆ ಅನ್ನೋ ಭಯದಿಂದಾಗೆ ಅವರ ತಂದು ಇಟ್ಟಿದ್ದಾರೆ. ಇದು ಗಮನದಲ್ಲಿರಬೇಕು ಇತಿಹಾಸ ಓದಿದವ್ರಿಗೆ. ಆ ದಿಶೆಯಲ್ಲೇ ಇಸ್ರೇಲ್ ಇವತ್ತು ಅತ್ಯಂತ ಬಲಿಷ್ಠ. ಅದಕ್ಕೂ ಮುಖ್ಯ ಅಮೇರಿಕ ಇವತ್ತಿನ ಪರಿಸ್ಥಿತಿಯೊಳಗೆ ಚೈನಾ ಮತ್ತು ರಷ್ಯಾಗಳಿಗಿಂತಲೂ ಬಲಿಷ್ಠ, ಇದರಲ್ಲಿ ಎರಡು ಮಾತಿಲ್ಲ ಅನ್ನೋದು ನೆನಪಿಟ್ಟುಕೊಂಡು ಹಮಾಸ್ದವರು ಹಮಾಸ್ ಅಂದರೆ ಎಂಥವ್ರು ಇಲ್ಲಿ ಒಂದು ಸಣ್ಣ ಉಗ್ರವಾದ ಸಂಘಟನೆಗಳಷ್ಟ. ಅವರಿಂದ ಇಸ್ರೇಲ್ ಸೋಲಿಸಿ ಮರು ಪ್ಯಾಲೆಸ್ತೈನ್ ಸ್ಥಾಪನೆ ಮಾಡ್ತಾರೆ ಅನ್ನುವಂಥ ಒಂದು ಕನಸ, ಅದು ಹಗಲುಗನಸು. ಒಂದು ಎರಡು ಮಾತಿಲ್ಲ ಎಂದು ತಿಳ್ಕೊಂಡು ಅಲ್ಲಿ ಪ್ಯಾಲೆಸ್ತೈನ್ಗಳು ಮುಂದಿನ ದಿನದಲ್ಲಿ ತಮ್ಮ ಮನೆಗಳನ್ನು ಕಟ್ಕೊಂಡು ನೆಮ್ಮದಿ ಇರುವಂಥ ಪ್ರಯತ್ನ ಮಾಡಬೇಕಂತ ಹೇಳ್ತಾ ಇದು ಅಂತಾರಾಷ್ಟ್ರೀಯದಲ್ಲಿ ನಡೀತಿರೋ ಒಂದು ಘಟನೆ ತಮಗೆ ಹೇಳಬೇಕಾಯ್ತು. ಹೇಳಿದ್ದೀನಿ. ನಿಮ್ಗೆ ಲೈಕ್ ಆಗಿರೋದು ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಇದನ್ನು ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಅದೇ ಸತ್ಯದ ಕೈಗಳಲ್ಲಿ ಬಂದರೆ ಹೇಳೋದು.